ಇನ್ನು ಮದ್ದೂರಿನ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕೈ ನಾಯಕರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನುವಂತೆ ಕೈ ಶಾಸಕರು ಒಬ್ಬೊಬ್ಬರಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಈಗ ಪ್ರದೀಪ್ ಈಶ್ವರನ ಸರದಿ. ಸಿಂಹ ಅಂತಂದ್ರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರದು, ಹೀಗಂತ ಕೈ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ ಪರಿಯಿದು. ಪ್ರತಾಪ್ ಸಿಂಹ ತಂದೆ ತಾಯಿ ದೇವ ಭಕ್ತರು ಇರಬಹುದು, ಅದಕ್ಕೆ ಅವರ ಹೆಸರನ್ನ ಪ್ರತಾಪ್ ಅಂತಿಟ್ಟಿದ್ದಾರೆ. ಇಲ್ದಿದ್ರೆ ಕೋತಿ ಅಂತ ನಾಮಕರಣ ಮಾಡ್ತಾ ಇದ್ರು. ಪ್ರತಾಪ್ ಸಿಂಹಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಾ ಇದೆ. ವರ್ಕ್ ಇಲ್ಲ, ಬಿಜೆಪಿಯವರು ಒದ್ದೊರಗಾಕಿದ್ದಾರೆ, ಅಷ್ಟು ದುರಹಂಕಾರವಿದ್ರೆ ಸ್ಟೇಟ್ ಪಾಲಿಟಿಕ್ಸ್ ಒಗ್ಗಲ್ಲ ಅವರಿಗೆ, ಹೀಗಂತ ರಿಯಾಕ್ಷನ್ ಕೊಡ್ತಾ ಇರೋ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು, ಪ್ರತಾಪ ಅಂತ ಇಟ್ಟಿದ್ದಾರೆ. ಇಲ್ಲ ಅಂದ್ರೆ ಕೋತಿ ಅಂತ ನಾಮಕರಣ ಮಾಡೋರು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ. ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯಲ್ಲ. ಸಿಂಹ ಅಂದ್ರೆ ಗರ್ಜಿಸಬೇಕು, ಬಾಯಿ ಬಡ್ಕೋಬಾರದು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನ್ ಗೊತ್ತಾ ಸರ್? ಅಸ್ತಿತ್ವದ ಕೊರತೆ. ಬಿಜೆಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ವರ್ಕ್ ಅಂತೂ ಹಾಕಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ. ಅಷ್ಟು ಅಹಂಕಾರ, ಅಷ್ಟು ದುರಹಂಕಾರ ಇದ್ರೆ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ 10,000 ಓಟು ಬರಲ್ಲ. ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಮೇಲ್ ಬರ್ತಾನೆ. ಹೋಗ್ಲಿ, ನೆಕ್ಸ್ಟ್ ಟೈಮ್ MP ಸೀಟ್ ಸಿಗುತ್ತಾ? ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ? ಅವ್ರು ಮೈಸೂರು ಸಂಸ್ಥಾನನೇ ಬಿಟ್ಕೊಡಲ್ಲ, ಅಧಿಕಾರನ ಬಿಟ್ಕೊಡ್ತಾರ? ಸೊ ಅಲ್ಲಿ MP ಟಿಕೆಟ್ ಹೋಯ್ತು. ಆ ಕಡೆ ಯತ್ನಾಳ್ ಸಾಹೇಬ್ರು ಮಿಸ್ಕಿದ್ರೆ JCB ಅಂತಾರೆ, ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಬೆಟರ್ ಇವರಿಬ್ರು UPL ಕಂಟೆಸ್ಟ್ ಮಾಡೋದೇ ಬೆಟರ್. ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ. ಪ್ರತಾಪ್ ಅವರೇ, ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು. ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡಕ್ಕೆ ಅಯೋಧ್ಯೆಗೆ ಹೋಗ್ತಿರೇನೋ, ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನ, ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನ ನೋಡ್ತಕ್ಕಂಥ ಹಿಂದೂಗಳು ನಾವು. ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು, ಹಿಂದೂ ಆರಾಧಕರು. ಏನು ಯತ್ನಾಳ್ಗೆ, ಪ್ರತಾಪ್ ಸಿಂಹಗೆ ನಿಮ್ ತಾತ ಏನ್ ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ? ಹಿಂದೂ ಧರ್ಮ ನಿಮ್ದು ಅಂತ. ನಿಮ್ಮ ಅಪ್ಪನ ಮನೆ ಆಸ್ತಿನ ಪ್ರತಾಪ್ ಅವರೇ? ನೀವು ಏನೂ ಆಗಲ್ಲ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರಾ. ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ. ನೆಟ್ ಕೇಸ್ ಹಾಕಕ್ಕಾದ್ರೂ ಬರುತ್ತಾ? ಆರ್ಟಿಕಲ್ 25, 26 ಮೆನ್ಷನ್ ಮಾಡಿದ್ದಾರೆ. ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ ಹೋಗ್ತಾರೆ. ಲಕ್ಷ್ಮಣನ ಮಾತಾಡಿದ್ರೆ ಲಕ್ಷ್ಮಣ್ ಮೇಲೆ ಸ್ಟೇ ತರಕ್ ಹೋಗ್ತಾರೆ. ಈಗ ನಾನು ಬೈದಿದ್ದೀನಾ, 3ನೇ ಡಿಫಾಮೇಶನ್ ಆಗ್ತಾನೆ. ಪ್ರತಾಪ್ ಅವರು